ಋತಮ್ಮ ಒಂದು ಇಡ್ತಾಲೆ ಕರ್ಗದಂಗೆ ಆತಮ್ಮ. ನೋಡಂಗೆ ಅಂತ ಆಸೆನಕ್ಕೆ ಕರ್ಗದಂಗೆ ಆತು. ಎಣ್ಣೆ ಹೆಚ್ಕೋಬೇಕು ನೀನು ತಲೆಗೆ, ಹಿಂಗೆ ಎಣ್ಣೆ ಹೆಚ್ಕೊಂಡ್ರೆ ಕರ್ಗ ಆಗ್ತಾವ, ಒಂದು ಇಟ್ಟು ಬತ್ತಾವಂಗೆ. ಸುಸಾ ಬರತಕ್ಕನ. ನೋಡೋಣದಿಲ್ಲ ಈ ತಡಿ ಹೆಂಗೆ ಸ್ವಾಮಿ ಇದೀಗ ಹೋಗಿ ಬಂದಾಗಿಂದಾನ ಸ್ವಾಮಿ ಹೆಂಗೆ ಕೊಡ್ತಾನದೆಲ್ಲ ಕೂದಲ ಅಂತ ನೋಡೋಣ. ಹಿಂಗೆ ಎಣ್ಣೆ ಬೇವು ಮಾಡ್ಕೋಬೇಕು, ನೀಟ್ ಎಣ್ಣೆ ಬೇವು ಮಾಡ್ಕೊಂಡ್ರೆ ತಲೆಗೆ ಚೆನ್ನಾಗಿ ಸ್ಮೂತಾಗಿ ಬತ್ತಾವೆ. ಸ್ಮೂತಾಗಿ ಬರ್ತವೆ. ಏನು ಮಾಡೋಣ, ನಾನು ಹಚ್ಕೊಂಬದೇ ಇಲ್ಲ, ಅದೇ ಮರಿತೀನಿ. ಅವಾಗ ಬೊಡ್ಡಲ್ಲೇ ಇದ್ದಾಗ ಹಚ್ಕೊಂತಿರ್ಲಿಲ್ವಾ, ಎಲ್ಲ ಇಳ್ದು ಹೋಗುತ್ತೆ ಅಂತ, ಅದಕ್ಕೆ ಇವಾಗ ಮರಿತೀನಿ. ಇಲ್ಲ ಹಚ್ಕೆ ಆಗಲೇ ನೀರು ಒಯ್ಕೊಂತೀನಿ ಅಂದ ಮುಂದ್ಗಡೆಗೆ ಹಚ್ಕೊಂಡು ಒಂದು ಈಟ್ ಬೇವು ಮಾಡ್ಕೊಂಡು, ಈಗ ಬೈನ ನೀರು ಒಯ್ಕೊಂತಿ ಅಂದರೆ ಎದ್ದಾಗ ಹಚ್ಕೆ, ಎದ್ದಾಗ ಒಯ್ಕೊಂತಂದ್ರೆ ರಾತ್ರಿ ಹೊತ್ನಾಗ ಹಚ್ಕೆ. ಹಂಗಾದ್ರೆ ಚೆನ್ನಾಗಿ ಸ್ಮೂತಾಗಿ ಬರ್ತಾವಂತ ಕೂದಲು. ಎಣ್ಣೆ ಹಚ್ಕೆ ಸ್ನಾನ ಮಾಡ್ಬೇಕಂತೆ, ಅವ ಸ್ಮೂತ್ ಆಗ್ತಾವಂತೆ. ಹಿಂಗೆ ಎಣ್ಣೆ ಹೆಚ್ಕೋಬೇಕು, ಹಿಂಗೆ ಒಂದು ಈಟ್ ಬೇವ್ರು ಮಾಡ್ಕೊಂತಿದ್ರೆ ಚೆನ್ನಾಗಿ ಬತ್ತವೆ ನೋಡು. ಒಂದೀಟ್ ಹೆಂಗೆ ಪರ್ವಿಲ್ಲ, ಒಂದೀಟ್ ಹಂಗೆ ಕರ್ಕರ್ಗೆ ಆಗ್ತೈತೆ ತಲೆ. ಮಗಳ ಎಲ್ಗ ಹೊಲ್ಟವಳಿ ಅವಳು ಮುಂಜಮ್ಮ. ಎಲ್ಗೆ ಮುಂಜಮ್ಮ ಬ್ಯಾಗ್ ತಗೊಂಡು ಹೊಲ್ಟಿದೀಯಾ? ಎಲ್ಗ ಹೋಗ್ಬೇಕಲ್ಲಮ್ಮ, ಹಿಂಗೇನೆ ನಾವು ಪಡೆದಿಲ್ಲ, ಕುಕ್ಕಂಡು ಉಂಬದ ನಾವು ಪಡೆದಿಲ್ಲ. ಹೋಗ್ಬೇಕು ಹಿಂಗೇನೆ ಬ್ಯಾಗ್ ತಗೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹೆಣ್ಣು ಹುಡುಗರು ಎಲ್ಲ ಇದ್ದಾವೆ ಅಂತ ಹೇಳಿ ಹೋಗ್ಬೇಕು. ಗಂಡು ಮಕ್ಳು ಅಂತನೂ ನಮ್ಮ ಮಾತು ಕೇಳಲ್ವಲ್ಲ, ಅದಕ್ಕೆ ಹೆಣ್ಣು ಹುಡುಗರು ಮನೆಗ ನಾವು ಹೋಗ್ಬೇಕು. ಎಲ್ಗೆ ಹೋಗ್ತೀಯತ್ತೆ? ಎಲ್ಗೂ ಹೋಗ್ಬೇಡ ಬಿಡು. ಯಾಕೆ ಇವಾಗ ಇನ್ಯಾಕೆ ಹೋಗ್ತೀಯ? ಸುಮ್ಮನೆ ಇರತ್ತೆ ಆತ. ನಮಗೆ ಬೆಲೆ ಇಲ್ಲ ಅಂದಮೇಲೆ ನಾವು ಬೆಲೆ ಇರತ್ತಾಗ ಇರಲ್ಲ. ನಮ್ಮ ಹೆಣ್ಣು ಹುಡುಗರಿಗೆ ಬೆಲೆ ಇಲ್ಲ, ನಮ್ಮ ಹೆಣ್ಣು ಹುಡುಗರನ್ನ ಕರಿಯಲ್ಲ ಅಂದಮೇಲೆ ನಾವು ಯಾಕಿರ್ಬೇಕು ಈ ಮನೆಯಾಗಿ? ಹೋಗ್ತೀನಿ ನಾನು. ಸುಮ್ಮನೆ ಯಾಕೆ ಇವಾಗ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ, ನಾನು ಮಾತಾಡಿಸ್ಬೇಡ್ರಿ. ಎಣ್ಣೆ ಹಚ್ಚಜಿಗಳ ಜಿಲ್ಲೆ ಹಚ್ಚಜಿ ನೆಪ್ಪಿನಾಕೆ ನೋಡು. ಏನೋ ಅವ್ರ ಮಾತು ಹಂಗಂತಾಳೆ, ಸುಮ್ಮನೆ ಆಗ್ತಾಳೆ. ಇವಳಿಗೆ ನಾನು ಇಲ್ಲಿದ್ರೆ ಮನೆಯ ಸೆನಾಕಿರುತ್ತೆ. ಗಂಡಂತಾಗ ಇದು ತರಿಸ್ಕೊಂಡು ತಿಂಬಾಕಿ. ನಾನಿದ್ರೆ ಇವಳಿಗೆ ಇಕ್ಕಟ್ಟು ಅದಕ್ಕೇನೆ ಸುಮ್ಮನೆ ಇದ್ದಾಳೆ. ಒಂದು ಮಾತು ಬಿಡಾತೆ ಯಾಕೆ ಹೋಗ್ತೀಯ ಅಂತಾಳೆ, ಸುಮ್ಮನೆ ಆಗ್ತಾಳೆ. ಇನ್ನು ಮಾತಾಡಂಗೆ ಇಲ್ಲ ನೋಡು. ನಾನು ಬತ್ತಾಳೆ ಕರ್ಕೊಂಡು ಹೋಗಕ್ಕೆ ಹೊರಕ್ಕೆ ಅಂತ ಅಂದ್ಕೊಂಡೆ, ಬರೋಂಗೇ ಇಲ್ಲ. ಅಬ್ಬಬ್ಬೋ ಭಾರಿ ಇದ್ದಾಳೆ. ಅಜ್ಜಿ ಮುದ್ದೆ ಮಾಡಾನೇನು ಅಜ್ಜಿ ನಿನ್ಗೊಂದ? ಮಾಡಮ್ಮ ಉಂಬನ ಮುದ್ದೆ ಉಣ್ಬೇಕು. ಒಂದಿಟ್ಟು ಸೊಪ್ಪಿ ಮುದ್ದೆ ಉಣ್ಬೇಕು. ನೀನಂತ ಸಣ್ಣ ಹುಡುಗಿಗೆ ಹೆಂಗೆ ಉಮ್ತಿದ್ದೆ ಬಿಡು. ನಿಮ್ಮ ತಾತ ಮುರ್ದಾಕೇನೆ ಹಂಗೆ ಗುಳ್ಕು ಎಂತ ಸೆನಕ್ಕೆ ನುಂಗ್ತಿದ್ದೆ ಹಂಗೇನೆ. ಬಲ್ ಚೆನ್ನಾಗಿ ಮುದ್ದೆ ಉಮ್ತಿದ್ದೆ ನೀನಂತ. ಈಗ ಯಾಕೆ ಸ್ಯಾನೆ ಉಂಬದೇ ಇಲ್ಲ ಅಲ್ಲಿ. ಇವಳೊಬ್ಳು ಬಂದು ಸೇರ್ಕೊಂಡವಳು ಜೈ. ಇವಳೊಬ್ಳು ಬಂದು ಸೇರ್ಕೊಂಡಳಲ್ಲ ನೋಡಿ. ಇವಳು ಏನು ತಲೆ ಕೆಡಿಸ್ಕೊಂಬಂಗಿಲ್ವಲ್ಲ. ನಾನು ಗೊತ್ತಾಳೆ ಅನ್ಕಂಡು ನೋಡೋಣ ಅದೇ ಸುಮ್ಮನೆ ಹೋಗ್ನು ಒಂದು 2 ದಿನ. ಬ್ಯಾಗ್ ತಗೊಂಡು ಅಲ್ಟೈನಿ. ತಿರ್ಗಿ ನಾನು ಏನಾನ ಹಿಂದಕ್ಕೆ ಬಂದರೆ ನನಗೆ ಮರ್ಯಾದಿರಲ್ಲ, ಸದ್ರ ತಕೊಂತಾರೆ. ಹೋಗ್ತೀನಿ ಸುಮ್ಮನೆ ಒಂದು 2 ದಿನ. ಬರ್ಬೇಕು, ನಾನು ಕರ್ಕೊಂಡು ಹೋಗಕ್ಕೆ ಬರಬೇಕು. ಹೋಗ್ತೀನಿ ಸುಗುಣನ ಮನೆಗೆ ಹೋಗ್ತೀನಿ. ಒಂದು 2 ದಿನ ಧಾರಣಿ ಸೇನಾಕ್ ದುಡಿತಾನೆ, ದುಡ್ಡು ಕಾಸು ಮಸ್ತಾಗಿ ಮಾಡ್ಕೊಂಡವನೇ. ಹೋಗ್ತೀನಿ. ಒಂದು 2 ದಿನ ಧರಣಿಯವ್ರ ಮನೆಯಾಗೆ ಇರ್ತೀನಿ. ಅಲ್ಲ ಇವತ್ತು ಎಲ್ಲಿಗೆ ಹೋಗ್ತೈತಿ? ಹೇಳು. ಅಯ್ಯಪ್ಪ ದೇವ್ರೆ, ನಾವು ಚೆನ್ನಾಗಿರ್ಬೇಕು ಅಂದ್ಕೊಂಡಂಗೆಲ್ಲ ಯಾರಾದರೂ ಒಬ್ರು ಮೂಗು ಮುಷ್ಣಿ ತಿರುತ್ತಾರೆ ಕಣಜ್ಜಿ. ಹುಡುಗಿ ಹೇಳೇನಲ್ಲ ನಿನಗೆ ತಲೆ ಕೆಡಿಸಬೇಡ, ನೀನು ಯಾರ ಬಗ್ಗೆನೂ ತಲೆ ಕೆಡಿಸಬೇಡ ಅಂತ ಹೇಳವನಿ. ಸುಮ್ಮನೆ ನಾವು ಚೆನ್ನಾಗಿರೋದು ನೋಡ್ಬೇಕು ಅಂತ ಹೇಳವನಿ. ಅವ್ರದ್ದು ಹಂಗೇನೆ ತಾಯಿ ಮಕ್ಕಳದು, ನಮ್ಮ ಅಮ್ಮಯಿಂದ ನಮ್ಮ ಅಕ್ಕ ಇರ್ದು ಯಾವಾಗಲೂ ಅನ್ನಂತಾರ. ನೀಗರು ಒಬ್ಬೊಬ್ರದ್ದು ಅನ್ನಂತಾರ. ನೀನು ತಲೆ ಕೆಡಿಸಬೇಡ, ನಿನ್ನ ಪಾಡಿಗೆ ನೀನು ಚೆನ್ನಾಗಿರು ಅಂತ ಹೇಳೇನಲ್ಲ. ತಲೆ ಕೆಡಿಸ್ಕೊಂಬೇಡ, ಸುಮ್ಮನಿರು. ನಾವೇನು ಮಾಡೋಕ್ಕಾಗುತ್ತಮ್ಮ? ನಾನು ನೋಡ್ಕೊಂತೀನಿ, ಬಾರತ್ತೆ ಉಣ್ಣು ತಿನ್ನು ಅಂತ ಕರ್ದಿಕ್ತೀನಿ. ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ರಾತ್ರಿ ಉಂದಂಗೆ ಮನೆ ಕೆಣೈತೆ. ಯಾರು ಇವಾಗ ತಲೆ ಕೆಡಿಸ್ಕೊಂತಾರೆ ಹೇಳಜ್ಜಿ? ಅದಕ್ಕೆ ಅಯ್ಯಪ್ಪ ನನಗೆ ಒಂಥರ ಮನಸ್ಸು ತಡಿಯಲ್ಲ. ಏನು ಮಾಡೋಣ? ಅಯ್ಯಪ್ಪ ನೀನು ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಬೇಡ ಅಂತಾರೆ. ಸುಮ್ಕಿರು, ತಲೆ ಕೆಡಿಸ್ಕೊಂಬೋಬೇಡವು. ಇವಾಗ ನೋಡು ತಲೆ ಕೆಡಿಸ್ಕೊಂಡ್ಬಿಟ್ಟು ಭಾಳ ತಲೆ ಕೆಡುತ್ತಿ. ನಿನ್ನಂಗೆ ನೀನು ಸುಮ್ಮನೆ ಇರ್ಬೇಕು. ನೀನು ಹೆಂಗೆ ಅಂದ್ರೂ ಮನಸ್ಸು ತಡಿಯಲ್ಲ. ಅಲ್ಲೇ ಒಂದೇ ಮನೆಯಾಗಿದ್ದ ಮೇಲೆ ಬಾರ ಅಕ್ಕ, ಬಾ ನೀಲಕ್ಕಯ್ಯ, ಬಾರಂಟಿ, ಬಾ ಕುತ್ಕೊಬರ್ರಿ. ಎಲ್ಗ ಓದ್ಲು ಮಂಜಮ್ಮ ಬ್ಯಾಗ್ ತಕೊಂಡು ಹಂಗೆ ಮಕ್ಕ ಹಿಡ್ದಪ್ಪ ಮಾಡ್ಕೊಂಡು ಎಲ್ಗ ಓದ್ಲು? ಎಲ್ಗೋದ್ಲಮ್ಮ? ನಾವು ಪಡ್ದಿಲ್ಲಮ್ಮ ನಿಮ್ಮಂಗೆ. ನಾವು ಹೋಗ್ಬೇಕು ಅಂತ ಹೇಳಿ ಸೆಳ್ಕೊಂಡು ಮಾತಾಡಿ ಓದ್ಲಮ್ಮ. ಎಲ್ಗೋದ್ಲ? ಸುಮ್ಮನೆ ಋತು ತಲೆ ಕೆಡಿಸ್ಕೊಬೇಡ ನೀನು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ಗಂಡ ಹೆಂಡ್ತಿನಿ ಸೆನಕ್ಕಿರೋದು ನೋಡ್ರಿ. ಎಲ್ಗೋದ್ರೂ ಮನೆ ಬರಲೇಬೇಕು. ಹೆಣ್ಮಕ್ಳೇನು ಅವ್ರೇನು ಯೋಚನೆ ನಾನು ಇಕ್ಕಮಲ್ಲ. ಅವಳಿನ ಎಲ್ಗೆ ಹೋಗಿರ್ತಾಳೆ, ಹೆಣ್ಮಕ್ಳು ಮನೆಗೆ ಹೋಗಿರ್ತಾಳೆ. ಇವಾಗ ಒಂದಿಟ್ಟು ಸುಗುಣ ಸೆನಕ ಇದ್ದಾಳಲ್ಲ, ಇವಾಗ ಅವನು ಒಳ್ಳೆನಲ್ಲ ಅಳಿಯ, ಅವ್ರ ಮನೆಗೆ ಹೋಗಿರ್ತಾಳೆ ಅಷ್ಟೇ. ನೆಲ್ಗೆ ಹೋಗಿರಲ್ಲ. ಸುಮ್ಕಿರು. ನೀನು ಸುಮ್ಮನೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸುಮ್ಮನೆ ಸೆನಕ್ಕಿರೋದು ನೋಡು ಅಷ್ಟೇ. ಏನು ಮಾಡೋಣಕ್ಕ, ಮನೆಯಾಗಿದ್ಮೇಲೆ ಹಿಂಗೆ ಒಬ್ರು ಯಾರನ್ನ ಹಿಂಗೆ ಮಾಡೋರಂದರೆ ಒಂಥರ ಬೇಜಾರು. ಎಷ್ಟೇ ತಲೆ ಕೆಡಿಸ್ಕೊಬಿಡೋದ್ರು ಬೇಜಾರು. ನಾನೇನಂದರೆ ಜಾಸ್ತಿ ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ಒಂದು ಸತಿ ಹಂಗೆ ಅನಿಸುತ್ತೆ ಮನಸ್ಸಿಗೆ, ಮತ್ತೆ ಸುಮ್ಮನೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ ಅಷ್ಟೇ. ನಿನ್ನ ಮಗ ಹೆಂಗೆ ಇದ್ದಾನಕ್ಕ ಇವಾಗ? ಸಣ್ಣನು ಸೆನಕ ಇದ್ದಾನಮ್ಮ.
ಏನು ಹೇಳ್ತೀಯ ಯಾತ್ರ ಚಂದ ಕಣಮ್ಮ. ಏನಾನ ಒಂದು ಅಂಥವಿದ್ದೇ ಇರ್ತಾವೆ ಏನಾನ ಒಂದು ಮನೆಯಾಗಿ. ಏನು ಮಾಡ್ತೇವ ಅವನು ಪಾಡಿಗೆ ಹೇಳ್ಬಾರ್ದು. ಇವಾಗ ಮನೆ ಮುದ್ದೆ ಉಂಡ್ಕೊಂಡು ಇದ್ದಾನೆ. ಅಲ್ಲೂ ಇಲ್ಲೂ ಉಂಡ್ಕೊಂಡು ಹೆಂಗ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇದ್ದಾನೆ ಕಣಮ್ಮ. ಇವಳೇನು ಮಾತಾಡ್ಸಲ್ವಾ ಸುಗುಣ? ಅಯ್ಯೋ ಅವಳೆ ಆತಕ್ಕೆ ಬಿಟ್ಟಾಳ ತಗ. ಆಸ್ತಿ ಬರುತ್ತೆ ಇವಳ್ದು ಬಿಜಿದೊಂದಿಟ್ಟು ಆಸ್ತಿ ಐತಾ, ಅವಳೇ ಆಸ್ತಿ ಬರುತ್ತೆ ಅಂತೇಳಿ ನಮ್ಮ ಹುಡುಗನ ಮಾತಾಡಿಸ್ತಾಳೆ. ಆಸ್ತಿ ಬರ್ಕೊಡ್ತಾನೆ ಅಂತೇಳಿ ನಮ್ಮ ಹುಡುಗಂತ ಸೆನಕ ಇದ್ದಾಳೆ. ಅಯ್ಯೋ ಇವಳು ಹಂಗಲ್ಲ, ಅಯ್ಯಪ್ಪ ಭಾರಿ ಇದ್ದಾಳೆ. ನೀನು ಏನೇನು ಇವ್ರ ಬುದ್ಧಿನೇ ಬಿಡಲ್ಲ. ಇವ್ರ ತಾಯಿ ಮಕ್ಳದು ಇವಳು ಹೆಣ್ಮಕ್ಳದು ಒಂಥರ ಬುದ್ಧಿ. ಬಿಡಲ್ಲ ಅವ್ರು ಏನೇ ಅಂದ್ರೂ. ಮತ್ತೆ ಭಾರಿ ಬುದ್ಧಿ ಹೇಳು ಇವಳು ಸುಗುಣ. ಯಪ್ಪ 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 ಇವಳನ್ನ ಮದುವೆಗಿನ ಮುಂಚೆಗೆ ನೋಡಿದ್ವಿ. ಇವಳು ಬುದ್ಧಿ ಏನಂತ. ಅಯ್ಯೋ ಇಲ್ಲಿ ಕೇರಳಾರ ಒಬ್ಬರು ಸೇರ್ತಿರಿ ಬರೀ ಇಲ್ಲೋ ಜಗಳ ನೀನಿ ತಗ. ಮದುವೆಗಿನ ಮುಂಚೆಗೆ ಥೋ ಬೇಡಪ್ಪ ಬೇಡ. ಯಾರು ಅವಾಗ ನಾನು ಮದುವೆ ಮಾಡ್ಕೋಬೇಕಾರೆ ಇವಳನ ಅನ್ಕೊಂಡ್ವಿ. ಬಿಡು ಆಗ ಮದುವೆ ಹಾಕಿ ಕೆಡ್ಸೋಣಂತ ಸುಮ್ಮನಾದ್ವಿ. ಮತ್ತೆ ಹೇಳು ನಾವಿಗಳಮ್ಮ ಅವಳು ಮದುವೆ ಮಾಡ್ಕೊಂಡು ಹೋದಾಗಿಂದನೂ ಬರೀ ನಮ್ಮ ಮನೆಯಾಗ ಅನ್ಬೋಸೋದೇ ಆಗಿತ್ತಕ್ಕ. ಏನಾನ ಒಂದು ಕಿತಾಪತಿ ಕಡ. ಅವಳು ಅವತ್ತು ಒಂದಿಟ್ಟು ಸುಮ್ಮನಿದ್ದಿದ್ರೆ ಇವು ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ ವರ್ಷ. ಅವತ್ತು ಅವ್ರ ಅಮ್ಮ ಬಂದಿತ್ತು. ನಾನು ಮಾಡಿಕ್ಕೆ ಇದ್ನಿ, ನಾನು ಯಾರು ನೋಡ್ಕೊಂಬಲ್ಲ ಅಂತ ಅಂಬಳು. ಅದಕ್ಕೆ ಗನ್ವ ನಾನು ಮಾಡಿಕ್ಕೆ ಇದ್ನಿ ಅಂತ ನಾನು ಒಂದಿಟ್ಟು ಜೋರಾದೆ. ನಾನು ಇಲ್ಲಿರೋದೇ ಇಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಅದೇ ಬಂದುಬಿಟ್ಲು. ಇವನು ಅದೇ ಬಂದ. ಎಲ್ಲಿ ಬಂದು ಒಟ್ಟು ಸೋ ಬೇರೆ ಇದ್ದು ಬದುಕು ಮಾಡ್ದಂಗೆ ಅಗ್ರೆಸ್ ಅಂಗಡಿ ಗನ್ವಾದಂಗೆ ನಡೆಯತ್ತೆ ಕಣಮ್ಮ. ಗನ್ವಾಗಿರ್ಬೋದಾಗಿತ್ತು. ಹಂಗೆ ಮತ್ತೆ ಹಾಳು ಮಾಡ್ಕೊಂಡ್ರು. ಅವರಿಗೆ ಕೆಟ್ಟ ಮೇಲೆ ತಗ ಬುದ್ಧಿ ಬರೋದು ಸುಮ್ಮನೆ. ಹೆಂಗೆ ಋತು ತಲೆ ಒಂದಿಟ್ಟು ಕರ್ಕರ್ಗೆ ಆಗ್ತೈತಮ್ಮ. ಅಲ್ಲಿ ಒಂದಿಟ್ಟು ಹೆಂಗೆ ಕೂದಲು ಬತ್ತಾ ಇದ್ದಾವತ್ತ. ನಾನು ತಿರುಪ್ತಿಗೆ ಅರ್ಕೆ ಮಾಡ್ಕೋಬೇಕಮ್ಮ. ನಾವು ನೋಡಿ ಹಿಂಗೇನಿ. ನಮ್ಮ ಋತಮ್ಮನ ತಾಲಿ ಇವಾಗ ಒಂದಿಟ್ಟು ಪರವಿಲ್ಲ ನೋಡು, ಕರ್ಕರ್ರಾಗ ಆಗ್ತಾ ಇದ್ದಾವೆ. ಬರೋ ಲಕ್ಷಣ ಕಾಣ್ತೈತಮ್ಮ ನನಗೇನಾನ ಬರ್ಬೋದು ಅನ್ಕಡೆ. ಗೊತ್ತಾವೆ ತಿರುಪ್ತಿ ತಿಮ್ಮಪ್ಪ ಕೊಟ್ಟೇ ಕೊಡ್ತಾನೆ ಅಂತ ಅನ್ಕಡೆ. ಹಿಂಗೆ ಕರ್ಗಾಗ್ತಾ ಇದ್ದಾವಲ್ಲಿ ಹೆಂಗೆ ಬಂದ್ರೆ ಸಾಕಣಕ್ಕ. ನನ್ನಂತೂ ನೋಡ್ದಾರೆಲ್ಲನ ಅಯ್ಯೋ ನಿನಗೆ ಕೂದಲಿದ್ದಿದ್ರೆ ಚೆನ್ನಾಗಿರೋದು ಅಂತಾರೆಲ್ಲ. ಯಾರನ್ನ ನೋಡಲಿ ಹಂಗೆ ಅಂಬದು ನನ್ನವ ಕೂದಲು ನೋಡ್ದಾರು. ಅಂದರೆ ಹೆಣ್ಮಕ್ಳು ಸೀರೆ ಪರೆ ಉಡ್ಕೊಂಡ್ರು ಕೂದಲಿದ್ರೇನೆ ಲಕ್ಷಣ ಹೇಳು. ಅಪ್ಪ ಮುಡ್ಕೊಂಬಕ್ಕು ಅದಕ್ಕೆಲ್ಲ ನಾ ಕೂದಲಿದ್ರೆ ಲಕ್ಷಣ. ಬೋಡಾದರೆ ತಲೆ ನೋಡಕ್ಕೆ ಸರ್ ಬರಲ್ಲ ಹೆಣ್ಮಕ್ಳಿಗೆ ಹೇಳು. ಗಂಡು ಮಕ್ಳಾದರೆ ಒಂಥರ ಹೆಣ್ಮಕ್ಳಿಗೆ ಇರಲೇಬೇಕು. ಅಯ್ಯೋ ನನಗೆ ಅದಕ್ಕೆ ಮತ್ತೆ ಸೀರೆ ಉಡ್ಕೊಂಡು ಹೋಗೋಕ್ಕೆ ಬೇಜಾರು. ಸ್ಕೂಲಾಗೆ ನನ್ನ ಫಂಕ್ಷನ್ಗಳೇನಾದರೂ ಮಾಡಿದ್ರೆ ಕಾಲೇಜಾಗೆ ಬೇಜಾರಾಗೋದು. ನನಗೆ ಅಲ್ಲೇ ಒಂಥರ ಅಭ್ಯಾಸ ಆದಂಗೆ ಐತೆ. ನನಗೇನು ಅನ್ನಿಸ್ತಿರ್ಲಿಲ್ಲ. ಯಾರನ್ನ ಕೇಳಿದಾಗ ಹಂಗೆ ಅನ್ಸೋದು ಅಷ್ಟೇ. ಯಾರನ್ನ ಕೇಳ್ತಾರಲ್ಲ ನಿನಗೆ ಕೂದಲು ಯಾಕೆ ಬಂದಿಲ್ಲ ಅಂಬರ್ ಜನ. ಅದು ಕರ್ದ ನನಗೆ ಒಂಥರ ಅನ್ಸೋದು ಅಷ್ಟೇ. ಹೆಂಗೋ ಬಂದ್ರೆ ಸಾಕಾಯ್ತು. ನಾನು ಅರ್ಕೆ ಮಾಡ್ಕೊಂಬಂದು ನಾವಿರತಕ್ಕೆ ನಾನು ಬೆಟ್ಟ ಹತ್ತೆ ಹೋಗ್ತೀನಿ ಇನ್ನು 3 ಸಡಿ ಅಂದ್ಕಣೀನಿ. ಬಂದರೆ ಸಾಕಾತ್ಲಾಗೆ. ಹೆಂಗ ಬಂದ್ರತ್ಲಾಗ ದೇವ್ರ ದಾಯದಿಂದಾನ 3 ತಡಿ ಎತ್ತಿ ಆರ್ಕೆ ತೀರಿಸ್ತೀನಿ. ಸ್ವಾಮಿದು ನನಗೇನೋ ಅದೇ ಆಸೆ. ಪಾಪ ಅವ್ರೇನು ಪ್ರವೀಣ್ ಅವ್ರೇನು ಏನು ಅನ್ಕಮಲ್ಲ. ಕೂದಲು ಅದೆಲ್ಲ ಅವ್ರೇನು ಬಿಡು ಬಂದ್ರನ ಬರಲಿ ಬಿಟ್ಟನ ಬಿಡಲಿ ಒಳ್ಳೆ ಮನ್ಸಿದ್ರೆ ಸಾಕು ಅಂತಾರೆ. ಬಿಡು ಗೊತ್ತವಿ ಪಾಟು ಬಂದೆ ಬತ್ತ ಬಿಡು ಕೂದಲು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮತ್ತೆ ನನ್ನ ಮದುವೆ ಆಗಿರೋದಕ್ಕೆ ಇವಳು ಬೋಡಿ ಇವಳಿಗೆ ಕೂದಲಿಲ್ಲ ಇಂಥವಳು ಮದುವೆ ಆದ ಅಂತ ಹೇಳಿ ನಮ್ಮತ್ತೆ ಬೇಜಾರಾಗೈತಿ. ನೋಡ್ರಿ ಹೆಂಗೆ ಸೆಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಯ್ತು. ಎಲ್ಲಿಗೋಯ್ತು ಏನು. ಇನ್ನೇನು ಸುಗುಣಕ್ಕ ಚಿಕ್ಕಿ ಮನೆಗೆ ಹೋಗಿರುತ್ತೆ, ಇನ್ನೆಲ್ಲ ಹೋಗಿರಲ್ಲ. ಇನ್ನೆಲ್ಲಿಗೆ ಹೋಗೋಕ್ಕೆ ಸಾಧ್ಯ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.